ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಶಿವರಾತ್ರಿ ಹಬ್ಬಕ್ಕೆ ಅಂತೇಳಿ ತಂಬಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹುರ್ಗಡ್ಲೆ ತಂಬಿಟ್ಟು ಇದು ತುಂಬ ಈಸಿ ಮಾಡ್ಕೊಳ್ಳೋದು. ಜಾಸ್ತಿ ಟೈಮು ಬೇಕಾಗಲ್ಲ ಮತ್ತು ಬೆಲ್ಲ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ ಮತ್ತು ಗಟ್ಟಿ ಆಯ್ತಿದೆ ತಂಬಿಟ್ಟು ನಾವು ಅನ್ನೋದು ಏನಿಲ್ಲ. ಆರಾಮಾಗಿ ಮಾಡ್ಕೊಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಈ ಪ್ಯಾನಿಗೆ ಇವಾಗ ನಾನು 1 ಕಪ್ಪಷ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕಡಲೆಬೀಜ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು 1 ಕಪ್ಪಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಡಿ, ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಸಿಪ್ಪೆ ಎಲ್ಲ ಎದ್ದು ಬರಬೇಕು, ಕಲರೆಲ್ಲ ಚೇಂಜ್ ಆಗಬೇಕು, ಅಷ್ಟು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೋಬೇಕು. ಹೈ ಫ್ಲೇಮಲ್ಲಂತೂ ಹುರಿಯೋಕ್ಕೆ ಹೋಗಲೇಬೇಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಟೇ ಹುರ್ಕೋಬೇಕು. ನೋಡಿ, ಇವಾಗ ಇದು ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ. ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅದೇ ಪ್ಯಾನ್ಗೆ 1/4 ಕಪ್ಪಷ್ಟು ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ನಾನು ಕಪ್ಪುಗಳನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಕೊಬ್ಬರಿಗೆ ಮತ್ತು ಎಳ್ಳಿಗೆಲ್ಲ ಕಪ್ಪುಗಳನ್ನ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ, ಕಲರೆಲ್ಲ ಚೇಂಜ್ ಆಗಿದೆ. ಅದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ನೆಕ್ಸ್ಟು ಕೊಬ್ಬರಿನೂ ಸುದ ಅದೇ ಥರ ಹುರ್ಕೋಬೇಕು. ಇದು ಅಷ್ಟೇ, ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಡಿ, ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ಕೊಬ್ಬರಿಗೂ ಅಷ್ಟೇ ನಾನು ಮೆಜರ್ಮೆಂಟ್ ಕಪ್ನ ಚೇಂಜ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಅಷ್ಟೇ ಸೈಡ್ಗೆ ಎತ್ತಿಟ್ಕೊಂಡು ನಾನು ಯಾವ ಕಪ್ಪಲ್ಲಿ ಕಡಲೆಬೀಜ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಕಡಲೆನ ಹಾಕ್ತಾಯಿದ್ದೀನಿ. 4 ಏಲಕ್ಕಿ ಹಾಕ್ತಾಯಿದ್ದೀನಿ. ನೀವು ಕಡಲೆ ಬೇಕಾದರೆ ಇನ್ನೂ ಅರ್ಧ ಕಪ್ ಜಾಸ್ತಿ ಹಾಕೋಬೋದು, ಚೆನ್ನಾಗಿರುತ್ತೆ, ಏನಾಗಲ್ಲ. ನೋಡಿ, ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಈ ಥರ ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಪಲ್ಸ್ ಮಡಗಿ ತಿರುಗಿಸಿ ಅದನ್ನು ತೆಗೆದು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡಲೆಬೀಜನ ಹುರ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ಬೇಳೆನ ಮಾಡ್ಕೊಂಡಿದ್ದೆ. ಇದನ್ನು ಇವಾಗ ಸ್ವಲ್ಪ ತಗೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡಬೇಡಿ, ತರ್ತರಿಯಾಗಿ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಒಂದು ಎರಡು ಇಡಿ ಅಷ್ಟು ತಗೊಂಡು ಇವಾಗ ಈ ಥರ ಪೌಡ್ರ್ ಮಾಡಿಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಪೌಡ್ರ್ ಮಾಡಬೇಡಿ. ಇವಾಗ ಇದನ್ನು ನಾನು ಅದೇ ಬಾಣಲಿಗೆ ಹಾಕತ್ತಿದ್ದೀನಿ. ಕಡಲೆ ಪೌಡ್ರ್ ಹಾಕಿದ್ವಲ್ಲ ಅದೇ ಬಾಣಲಿಗೆ ಹಾಕತ್ತಿದ್ದೀನಿ. ಅದಕ್ಕೆ ಇವಾಗ ನಾನು ಹುರಿದಿರೋಂಥ ಎಳ್ಳು ಮತ್ತು ಹುರಿದಿರೋಂಥ ಕೊಬ್ಬರಿನ ಹಾಕತ್ತಾಯಿದ್ದೀನಿ. ಜೊತೆಗೆ ಎತ್ತಿಟ್ಕೊಂಡಿರೋಂಥ ಕಡಲೆಬೀಜನ ಹಾಕತ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬೆಲ್ಲ ಕರಗ್ಸೋಕ್ಕೆ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಕಲಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಇವಾಗ ನಾನು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಕಡಲೆ ತಗೊಂಡ್ರೆ ಅದೇ ಕಪ್ಪಲ್ಲಿ ನಾನು ಇವಾಗ 1 ಕಪ್ಪಷ್ಟು ಬೆಲ್ಲ ಹಾಕಿ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಈ ಬೆಲ್ಲ ಕರಗೋ ಅಷ್ಟರಲ್ಲಿ ನಾನು ಮೆಜರ್ಮೆಂಟ್ ತೋರಿಸ್ತೀನಿ. ನೋಡಿ, ನಾನು ಈ ಕಪ್ಪಲ್ಲಿ ಕಡಲೆ ತಗೊಂಡಿದ್ದೀನಿ ಮತ್ತು ಈ ಕಪ್ಪಲ್ಲಿ ನಾನು ಎಳ್ಳ ತಗೊಂಡಿದ್ದೀನಿ. ನೋಡಿ, ಚಿಕ್ಕದು ಕಪ್ಪು ನೋಡ್ತಾ ಇರ್ಬೋದು ನೀವು. ಅದೇ ಈ ಕಪ್ಪಲ್ಲಿ ಇವಾಗ ನಾನು ಕೊಬ್ಬರಿ ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಎಲ್ಲ ಕಪ್ಪಲ್ಲೂ ಒಂದೇ ಕಪ್ಪಲ್ಲಿ ಎಲ್ಲನೂ ತಗೊಂಡಿಲ್ಲ, ಬೇರೆ ಬೇರೆ ಕಪ್ಪಲ್ಲಿ ತಗೊಂಡಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ದೆ ಅಷ್ಟೇ. ನೋಡಿ, ಇವಾಗ ಬೆಲ್ಲ ಕರಗ್ತಾ ಬಂದಿದೆ. ಇದು ಚೆನ್ನಾಗಿ ಕರಗಬೇಕು. ಕುದಿಸಿ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಇದು ಜಸ್ಟ್ ಈ ಥರ ಕರಗಿದ್ರೆ ಸಾಕು, ಬೆಲ್ಲ ಎಲ್ಲ ಕರಗಿ. ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಕುದೀತಾ ಇದೆ. 1 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿ ಇವಾಗ ನಾವು ಆ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಬಿಸಿ ಇರುತ್ತೆ. ಆರಿದ್ಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ, ಬೇಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನೆಲ್ಲ ಕಲಿಸ್ಕೊತಾ ಇದ್ದೀನಿ. ನನಗೆ ಇನ್ನೂ ಒಂದು ಸ್ವಲ್ಪ ಪಾಕ ಹಾಕಬೇಕು ಅನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲದ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೈಯಲ್ಲಿ ಕಟ್ಟಿದಾಗ ಉಂಡೆ ಬರಬೇಕು, ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಎಲ್ಲ ಕಡೆ ಅದೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಇವಾಗ ಉಂಡೆಗಳು ಕಟ್ಟಿದಾಗ ಉಂಡೆ ಆಗಬೇಕು. ಉಂಡೆ ಆದರೆ ಕರೆಕ್ಟಾಗಿದೆ ಅಂತ. ಮತ್ತು ಬೆಲ್ಲದ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವು ನೋಡ್ತಾ ಇರ್ಬೋದು, ಉಂಡೆ ಕಟ್ತಾ ಇದೆ. ಇವಾಗ ಇದನ್ನು ನಾವು ಬೇಗ ಉಂಡೆ ಕಟ್ಕೊಳ್ಳೋಣ, ಯಾಕೆಂದರೆ ಬಿಸಿ ಆರಿದ್ಮೇಲೆ ಉಂಡೆ ಕಟ್ಟೋಕ್ಕಾಗಲ್ಲ, ಉಡಿಯಾಗ್ಬಿಡುತ್ತೆ. ಅದಕ್ಕೆ ನೋಡಿ, ನೀವು ನೋಡ್ತಾ ಇರ್ಬೋದು, ನಾನೆಲ್ಲ ಉಂಡೆ ಕಟ್ಟಿದ್ದೀನಿ. ಇವಾಗ ನೋಡಿ, ಇನ್ನೂ ಇಷ್ಟು ಬೆಲ್ಲದ ಪಾಕ ಮಿಕ್ಕಿದೆ. ಇದನ್ನು ನೀವು ಟೀ ಕಾಫಿಗಾದರೂ ಏನಕ್ಕಾದರೂ ಬಳಸ್ಕೋಬೋದು, ವೇಸ್ಟ್ ಏನಾಗಲ್ಲ. ಇವಾಗ ನೋಡಿ, ನಾನು ತೋರಿಸಿರೋ ಕ್ವಾಂಟಿಟಿಲಿ ನನಗೆ 8 ಉಂಡೆಗಳಾಗಿವೆ. ಈ ಥರ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸಾಫ್ಟಾಗೂ ಇರುತ್ತೆ. ನೀವು ಎಷ್ಟು ದಿನ ಇಟ್ಟರು ಒಂದು ಪ್ಲಾಸ್ಟಿಕ್ ಏರ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಆರಾಮಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಈ ಥರ ಮಾಡ್ಕೊಳ್ಳಿ ಶಿವರಾತ್ರಿ ಹಬ್ಬಕ್ಕೆ.